ಮರು ಜಾತಿ ಗಣತಿಗೆ ಸಿಎಂ ಪುತ್ರನಿಂದಲೇ ತೀವ್ರ ಅಸಮಾಧಾನ. ಕಾಂತರಾಜು ವರದಿ ಪರವೇ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟ್. ಕಾಂತರಾಜು ವರದಿ ಜಾರಿ ಆಗಿದ್ರೆ ಒಬಿಸಿ ವರ್ಗಕ್ಕೆ ಬರ್ತಾ ಇತ್ತು ಶಕ್ತಿ. ರಾಜ್ಯದಲ್ಲಿ ಕಾಂತರಾಜು ವರದಿ ಜಾರಿಯಾಗಬೇಕಾಗಿತ್ತು. ಈ ಜಾರಿಯಿಂದ ಹಿಂದುಳಿದ ವರ್ಗದ ಎಲ್ರಿಗೂ ಕೂಡ ಮೀಸಲಾತಿ ಸಿಕ್ತಿತ್ತು. ಮಂಡ್ಯದ ಕರಡಿಕೊಪ್ಪಲು ಗ್ರಾಮದಲ್ಲಿ ಎಂಎಲ್ಸಿ ಯತೀಂದ್ರ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಆಕ್ಷೇಪವನ್ನು ಹೊರಹಾಕಿದ್ದು 10 ವರ್ಷಗಳ ಹಿಂದೆ ನಡೆಸಲಾಗಿರುವಂತಹ ಸಮೀಕ್ಷೆ ಪರವೇ ಬ್ಯಾಟಿಂಗ್ ಅನ್ನು ಬೀಸಿರುವಂತದ್ದು. ಎಸ್, ಯತೀಂದ್ರ ಅವರ ಈ ಒಂದು ಮಾತು ಎಲ್ರಿಗೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡಿರುವಂತದ್ದು. ಈ ಹಿಂದೆ ಜಾತಿ ಗಣತಿ ಎನ್ನುವಂತಹ ಜ್ವಾಲಾಮುಖಿ ಸ್ಫೋಟ ಆಗ್ತಾ ಇತ್ತು. ಅದಕ್ಕೆಲ್ಲದಕ್ಕೂ ಕೂಡ ಮೊನ್ನೆ ದೆಹಲಿಗೆ ಹೋಗಿ ಸಿದ್ದರಾಮಯ್ಯ ಅವರು ಕ್ಲಾರಿಟಿ ತಂದ್ರು. ಏನಂತ ಕ್ಲಾರಿಟಿ ತಂದ್ರು? ಹೊಸದಾಗಿ ಜಾತಿ ಗಣತಿಯನ್ನ ಮಾಡಬೇಕು, ಮಾಡ್ತೇವೆ, 10 ವರ್ಷದ ಹಿಂದಿನ ಜಾತಿ ಗಣತಿಯನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಮಾತುಗಳನ್ನ ಆಡಿದ್ರು. ಈಗ ಮರು ಜಾತಿ ಗಣತಿಯ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯತೀಂದ್ರ ಅವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಯತೀಂದ್ರ ಅವರಿಗೆ 10 ವರ್ಷದ ಹಿಂದಿನ ಒಂದು ಜಾತಿ ಗಣತಿಯ ಮೇಲೆ ಅಷ್ಟೊಂದು ಒಲವಿತ್ತೆ? ಎಸ್, ಕಾಂತರಾಜು ಅವರ ಜಾತಿವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿ ಬಿಡುಗಡೆಯಾಗಿ ಅನುಷ್ಠಾನವಾಗಿದ್ದರೆ ಹಿಂದುಳಿದ ವರ್ಗಗಳಿಗೆ ಶಕ್ತಿ ಬರ್ತಾ ಇತ್ತು ಅಂತ ಹೇಳಿ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ಕಾಂಗ್ರೆಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಸಿ ಪುಟ್ಟಸ್ವಾಮಿ ಗೌಡರು ನಿರ್ಮಿಸಿದಂತಹ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಕಾಂತರಾಜು ವರದಿ ಅನುಷ್ಠಾನವಾಗಬೇಕಾಗಿತ್ತು, ಇದರಿಂದ ಹಿಂದುಳಿದ ವರ್ಗದ ಎಲ್ರಿಗೂ ಕೂಡ ಮೀಸಲಾತಿ ಸಿಗ್ತಾ ಇತ್ತು ಅಂತ ಹೇಳಿ ಅಹಿಂದ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಘೋಷಿತರು ಹಾಗೂ ಹಿಂದುಳಿದವರ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗಿದೆ. ಹಿಂದುಳಿದ ವರ್ಗದ ಜನರು ಕೆಲವು ವೋಟ್ ಬ್ಯಾಂಕ್ ಆಗದೆ ಶಿಕ್ಷಣವನ್ನು ಕೇವಲ ವೋಟ್ ಬ್ಯಾಂಕ್ ಆಗದೆ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ತಮ್ಮ ಹಕ್ಕುಗಳನ್ನ ಹೇಳಿ ಪಡೆಯುವಂತೆ ಆಗಬೇಕು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಪೂರ್ತಿಯಾಗಿ ಹೋಗಿಲ್ಲ. ಶಾಸಕಾಂಗದಲ್ಲಿ ಮೀಸಲಾತಿ ಇರುವುದರಿಂದ ಹಿಂದುಳಿದವರು ಹಾಗೂ ಶೋಷಿತರ ಸಮುದಾಯದವರು ಶಾಸಕರಾಗಲು ಸಾಧ್ಯವಾಗಿದೆ ಅಂತ ಹೇಳಿ ಒಂದಿಷ್ಟು ಹುರಿದಿಂಬಿಸುವಂತಹ ಮಾತುಗಳನ್ನ ಯತೀಂದ್ರ ಅವರು ಆಡಿದ್ದಾರೆ. ಹಾಗೆ ಅವ್ರು ಹೇಳ್ತಾ ಇರೋದು ಕಾಂತರಾಜು ವರದಿ ಅನುಷ್ಠಾನ ಆಗಬೇಕಾಗಿತ್ತು, ಜಾತಿ ಗಣತಿ ಮತ್ತು ಹೊಸದಾಗಿ ಏನು ಬರಬಾರ್ದಾಗಿತ್ತು, ಅದೇ ಮೊದಲಿದ್ದಿದ್ದೆ 10 ವರ್ಷದ ಹಿಂದಿನ ಜಾತಿ ಗಣತಿನೇ ಪರವಾಗಿತ್ತಿಲ್ಲ, ಅದನ್ನೇ ಅನುಷ್ಠಾನಗೊಳಿಸಬೇಕಾಗಿತ್ತು. ಅದು ಸರಿ ಇಲ್ಲ ಅಂತ ತಾನೇ ಹೇಳ್ತಾ ಇರೋದು. ನಿಮ್ಮ ಹೈಕಮಾಂಡೇ ಒಪ್ಕೊಂಡಿದೆ ಸರ್. ನಿಮ್ಮ ಹೈಕಮಾಂಡೇ ಹೊಸದಾಗಿ ಮತ್ತೆ ಜಾತಿ ಗಣತಿಯನ್ನ ಮಾಡಿ ಎನ್ನುವಂತಹ ವಿಚಾರವನ್ನು ಮಾತನಾಡಿದೆ. ಈಗ ಹೇಗೆ ಹೇಳ್ತಾ ಇದ್ದೀರಾ ಹಳೆಯ ಚೆನ್ನಾಗಿತ್ತು ಅಂತ? ಹಳೆಯದಲ್ಲಿರುವಂತಹ ದೋಷಾರೋಪವನ್ನು ನೋಡಿರ್ತಾರೆ, ಗಮನಿಸ್ತಾರೆ, ಅದನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿರುತ್ತೆ, ಅದಕ್ಕೆ ಹೊಸದಾಗಿ ಮಾಡಿ ಅಂತ ಹೇಳಿರ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.